RTOನಲ್ಲಿ ದೊಡ್ಡ ಸ್ಕ್ಯಾಮ್. ಲಕ್ಸುರಿ ಕಾರ್ಗಳಿಗೆ ಟ್ಯಾಕ್ಸ್ ಇಲ್ಲ, ಏಜೆಂಟ್ಗಳ ಗೇಮ್, ಅಧಿಕಾರಿಗಳ ಕಳ್ಳಾಟ. ನಮಸ್ಕಾರ ಸ್ನೇಹಿತರೆ, RTO ಅಥವಾ ರೀಜನಲ್ ಟ್ರಾನ್ಸ್ಪೋರ್ಟ್ ಆಫೀಸ್ಗಳು ಅಂದ್ರೇನೆ ಭ್ರಷ್ಟಾಚಾರದ ಕೂಪಗಳು ಅನ್ನೋ ಆರೋಪ ಇದೆ. ಆರೋಪ ಅಲ್ಲ, ಇದು ದೊಡ್ಡ ಸತ್ಯ. ಇದು ಕಹಿ ಸತ್ಯ, ಎಲ್ಲರಿಗೂ ಗೊತ್ತಿರೋ ನಗ್ನ ಸತ್ಯ. RTOಗಳು ಭ್ರಷ್ಟಾಚಾರದ ಕೂಪಗಳು, ಭ್ರಷ್ಟ ಕೂಪಗಳು. ಜನರಿಗೆ ಡ್ರೈವಿಂಗ್ ಲೈಸೆನ್ಸ್ ಕೊಡೋದ್ರಿಂದ ಹಿಡಿದು ವಾಹನಗಳ ರಿಜಿಸ್ಟ್ರೇಷನ್, ಮಾರಾಟ, ಡಾಕ್ಯುಮೆಂಟ್ ರಿನ್ಯೂವಲ್ ಎಲ್ಲದರಲ್ಲೂ ಕೂಡ ಸ್ವಲ್ಪ ಎಕ್ಸ್ಟ್ರಾ ಹಿಂಗೆ ಸೈಡಿಂದ ಕೊಟ್ಟರೆ ಸಾಕು, ಕೆಲಸ ಆಗೋಗ್ಬಿಡುತ್ತೆ. ಅಕ್ರಮ. ಇದೀಗ ಬೆಂಗಳೂರು ಕೇಂದ್ರ RTOನಲ್ಲಿ ದೊಡ್ಡ ಸ್ಕ್ಯಾಮ್ ನಡೆದಿರುವುದು ಬೆಳಕಿಗೆ ಬಂದಿದೆ. ಸಾವಿರಾರು ವಾಹನ ಮಾಲೀಕರು ತಮ್ಮ ಹೊಸ ವಾಹನಗಳಿಗೆ ರೋಡ್ ಟ್ಯಾಕ್ಸ್ ಅನ್ನೇ ಕಟ್ಟಿದ್ರೂ ಸರ್ಕಾರಕ್ಕೆ ತಲುಪಿಲ್ಲ. ಒಂದು RTO ಕಥೆನೇ ಹೀಗಾದರೆ ರಾಜ್ಯದಲ್ಲಿರೋ 70 RTOಗಳಲ್ಲಿ 100 ಕೋಟಿ ಅಕ್ರಮ ಆಗಿರಬಹುದು ಅನ್ನೋ ರಿಪೋರ್ಟ್ಸ್ ಹೊರಗೆ ಬರ್ತಾ ಇವೆ. ಯಾವಾಗಲೂ ಈ ಬಗ್ಗೆ CID ತನಿಖೆ ಮಾಡ್ತೀವಿ ಅಂತ ಹೇಳಿದ ರಾಜ್ಯ ಸರ್ಕಾರ ಇನ್ನೂ ಶುರು ಮಾಡಿರೋ ಯಾವ ಸುದ್ದಿನೂ ಬಂದಿಲ್ಲ ತನಿಖೆನ. ಹಾಗಿದ್ರೆ ಏನಿದು ಸ್ಕ್ಯಾಮ್? ಯಾವ ರೀತಿ ಅವ್ಯವಹಾರ? RTOನಲ್ಲಿ ನಡೆಯೋ ಅಕ್ರಮಗಳಿಗೆ ಕೊನೆಯೇ ಇಲ್ವಾ? ಎಲ್ಲವನ್ನ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಲಕ್ಸುರಿ ಕಾರ್ಗಳನ್ನು ಕಮ್ಮಿ ಬೆಲೆಯ ಕಾರ್ ಅಂತ ತೋರಿಸಿ ಅಕ್ರಮ, ಫ್ಯಾನ್ಸಿ ನಂಬರ್ಗಳಿಗೆ ಕ್ಯಾಶ್ನಲ್ಲಿ ಹಣ ತಗೊಂಡು ಅಕ್ರಮ, ಫೇಕ್ ತೆರಿಗೆ ರಶೀತಿ ಜನರೇಟ್ ಮಾಡಿ ಅಕ್ರಮ, ನಿಯಮಗಳನ್ನು ಗಾಳಿಗೆ ತೂರಿ ಅಕ್ರಮ. 2015ರಿಂದ 2021ರವರೆಗೆ ಬೆಂಗಳೂರಿನ HSR ಲೇಔಟ್ನಲ್ಲಿರೋ ಬೆಂಗಳೂರು ಕೇಂದ್ರ RTO ಆಫೀಸ್ನಲ್ಲಿ ರಿಜಿಸ್ಟರ್ ಆಗಿರೋ 1471 ವಾಹನಗಳು ಲೈಫ್ ಟೈಮ್ ಟ್ಯಾಕ್ಸ್ ಕಟ್ಟಿಲ್ಲ. ಇದರಿಂದ ರಾಜ್ಯ ಸರ್ಕಾರಕ್ಕೆ ಸುಮಾರು 15.2 ಕೋಟಿ ರೂಪಾಯಿ ಲಾಸ್ ಆಗಿದೆ ಅನ್ನೋ ವಿಚಾರ ಬಯಲಾಗಿದೆ. ಟ್ಯಾಕ್ಸ್ ಕಟ್ಟಿಲ್ಲದೆ ಇರೋರಲ್ಲಿ ಹೆಚ್ಚಿನ ಗ್ರಾಹಕರು ಲಕ್ಸುರಿ ಕಾರ್ ಖರೀದಿ ಮಾಡಿರೋರು. ಉಳಿದ ಕೇಸ್ಗಳಲ್ಲಿ ಗ್ರಾಹಕರು ಏಜೆಂಟ್ರಿಗೆ ಹಾಗೂ ಅಧಿಕಾರಿಗಳಿಗೆ ಹಣ ಕೊಟ್ಟಿದ್ದಾರೆ, ಆದರೆ ಟ್ಯಾಕ್ಸ್ ಹಣ ಸರ್ಕಾರಕ್ಕೆ ಹೋಗಿಲ್ಲ. ಅಲ್ಲದೆ ಕೆಲ ಅಧಿಕಾರಿಗಳು ಸರ್ಕಾರಿ ಪೋರ್ಟಲ್ ಮುಖಾಂತರವೇ ಫೇಕ್ ಚಲನ್ ಜನರೇಟ್ ಮಾಡಿದ್ದಾರೆ. ವಾಹನ್ 3 ಪೋರ್ಟಲ್ ಅದೀಗ ವಾಹನ್ 4 ಆಗಿದೆ. ಆ ಪೋರ್ಟಲ್ ದುರ್ಬಳಕೆ ಮಾಡಿ ಫೇಕ್ ಚಲನ್ ಜನರೇಟ್ ಮಾಡಲಾಗಿದೆ ಅಂತ ಗೊತ್ತಾಗಿದೆ. ಇನ್ನು ಕೆಲ ಕೇಸ್ಗಳಲ್ಲಿ ಲಕ್ಸುರಿ ಕಾರ್ಗಳನ್ನು ಕಮ್ಮಿ ಬೆಲೆಯ ಕಾರ್ ಅಂತ ತೋರಿಸಿ ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಟು ಕಮ್ಮಿ ಟ್ಯಾಕ್ಸ್ ಕಟ್ಟಿದ್ದಾರೆ. ಏನೋ ಫ್ಯಾನ್ಸಿ ನಂಬರ್ ಸ್ಕ್ಯಾಮ್. ಫ್ಯಾನ್ಸಿ ನಂಬರ್ ಕೇಳಿದವರಿಗೆ ಅಧಿಕಾರಿಗಳು ಕ್ಯಾಶ್ನಲ್ಲಿ ಹಣ ಪೇಮೆಂಟ್ ಮಾಡಿ ಅಂತ ಕೇಳ್ತಾರೆ. ಹಣ ತಗೊಂಡು ಗ್ರಾಹಕರಿಗೆ B ಎಕ್ಸ್ಟ್ರಾಕ್ಟ್ ಹಾಗೂ ರಿಸಿಪ್ಟನ್ನು ಕೂಡ ಕೊಡ್ತಾರೆ. B ಎಕ್ಸ್ಟ್ರಾಕ್ಟ್ ಅಂದರೆ ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್. ಹೀಗೆ ಫ್ಯಾನ್ಸಿ ನಂಬರ್ಗಾಗಿ ಹಣ ತೆಗೆದುಕೊಂಡಿರೋ ಅಧಿಕಾರಿಗಳು ಅಂತ ಕರೆಯೋಕ್ಕೆ ಬೇಜಾರಾಗ್ಬಿಡುತ್ತೆ. ಈ ಭ್ರಷ್ಟ ವ್ಯಕ್ತಿಗಳು ಸರ್ಕಾರಕ್ಕೆ ಹೋಗಬೇಕಾಗಿರೋ ಟ್ಯಾಕ್ಸನ್ನು ಖಜಾನೆಗೆ ತಲುಪಿಸಿಲ್ಲ. ಈಗ ಫ್ಯಾನ್ಸಿ ನಂಬರ್ ತಗೊಂಡವರು ಮತ್ತೆ ಹಣ ಕಟ್ಟೋ ಪರಿಸ್ಥಿತಿ ಬಂದಿದೆ. ಕೆಲ 2 ವೀಲರ್ ಓನರ್ಗಳಿಗೂ ಈ ರೀತಿಯಾಗಿದೆ. RTO ಸುತ್ತೋಲೆ ಒಂದರ ಪ್ರಕಾರ ಕಚೇರಿಯಲ್ಲಿ 3,000 ರೂಪಾಯಿಗಿಂತ ಹೆಚ್ಚಿನ ಎಲ್ಲ ಟ್ರಾನ್ಸಾಕ್ಷನ್ಗಳು ಡಿಮ್ಯಾಂಡ್ ಡ್ರಾಫ್ಟ್ ಅಥವಾ DD ಮೂಲಕ ಆಗಬೇಕು. ಆದರೆ ಲಕ್ಸುರಿ ಕಾರ್ ಓನರ್ಗಳಿಗೆ ತೆರಿಗೆ ರಿಯಾಯಿತಿ ಕೊಡಿಸೋಕೆ ಮುಂದಾಗೋ ಅಧಿಕಾರಿಗಳು ಫೇಕ್ ಚಲನ್ ಜನರೇಟ್ ಮಾಡಿ ಕಟ್ಟಬೇಕಾಗಿರೋ ಟ್ಯಾಕ್ಸ್ಗಿಂತ ಕಮ್ಮಿ ಹಣವನ್ನು ಕ್ಯಾಶ್ ಮೂಲಕ ತಗೊಂಡು ಕಚೇರಿ ದಾಖಲೆಗಳಲ್ಲಿ ಗೋಲ್ಮಾಲ್ ಮಾಡಿ ಆ ಹಣವನ್ನು ಕೂಡ ನುಂಗಿ ನೀರು ಕುಡಿದು ಆಮೇಲೆ ಏನು ಮಾಡಿದ್ದಾರೆ ಗೊತ್ತಿಲ್ಲ, ಎಲ್ಲಿ ಹೋಗಿ. ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ದೊಡ್ಡ ಪ್ರಮಾಣದಲ್ಲಿ ನಷ್ಟ ಆಗಿದೆ. ಒಟ್ಟಾರೆ ಇದು ಒಂದು RTO ಆಫೀಸ್ನಲ್ಲಿ 1,500 ಫೈಲ್ಗಳು ನಾಪತ್ತೆಯಾಗಿವೆ. 2021ರಲ್ಲಿ ಲಕ್ಸುರಿ ಕಾರ್ ಓನರ್ ಒಬ್ಬರು ತಮ್ಮ ಲೋನ್ ಕ್ಲಿಯರ್ ಮಾಡಿ ಡಾಕ್ಯುಮೆಂಟ್ಸ್ನಲ್ಲಿರೋ ಹಳೆ ಓನರ್ ಹೆಸರು ತೆಗೆಸೋಕೆ ಅಂತ HSR ಲೇಔಟ್ RTOಗೆ ಹೋದರು. ಆಗ ಅವರ ಟ್ಯಾಕ್ಸ್ ಪೇಮೆಂಟ್ ಕಚೇರಿಯ ದಾಖಲೆಗಳಲ್ಲಿ ರೆಕಾರ್ಡ್ ಆಗೇ ಇಲ್ಲ ಅನ್ನೋ ವಿಚಾರ ಗೊತ್ತಾಗುತ್ತೆ. ತನಿಖೆ ಮಾಡಿದಾಗ ಆ ಓನರ್ ಒಬ್ಬ ಏಜೆಂಟ್ಗೋ ಅಧಿಕಾರಿಗೋ ಹಣ ಕೊಟ್ಟಿದ್ರು ಅನ್ನೋದು ಗೊತ್ತಾಗುತ್ತೆ. ಸೊ 2021-22ರಲ್ಲಿ ಸ್ಕ್ಯಾಮ್ ಸದ್ದು ಮಾಡ್ತು. ಆಗ ಸಾರಿಗೆ ಮಂತ್ರಿಯಾಗಿದ್ದ B ಶ್ರೀರಾಮುಲು CID ತನಿಖೆ ಅಂತ ವಿಧಾನಸಭೆಯಲ್ಲಿ ಹೇಳಿದ್ರು. ಆದರೆ ಯಾವ ತನಿಖೆನೂ ಶುರುವಾಗಲಿಲ್ಲ. ಭ್ರಷ್ಟರ ಜಾಲ ಇದೆಯಲ್ಲ, ಅವರ ಕೈಗಳಿದೆಯಲ್ಲ, ಆ ಭ್ರಷ್ಟ ಜೀನ್ ಇದೆಯಲ್ಲ, ಬೇಸದು ಹೋಗಿದೆ, ಹರಡು ಹೋಗ್ಬಿಟ್ಟಿದೆ ಎಲ್ಲ ಕಡೆಗೆ. ಏನು ಸ್ನೇಹಿತರೆ, ಈ ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ 7 Sands ಟೂರಿಸಂ ಕಂಪನಿ ಈಗ ಭಾರತೀಯರ ಪಾಲಿನ ಪ್ರೀತಿ ಪಾತ್ರ ಅಂಡಮಾನ್ಗೆ ಟ್ರಿಪ್ ಆಯೋಜನೆ ಮಾಡಿದೆ. 41,500 ರೂಪಾಯಿಗೆ 4 ರಾತ್ರಿ 5 ದಿನಗಳ ಟ್ರಿಪ್ ಇದು. ಈ ಪ್ಯಾಕೇಜ್ನಲ್ಲಿ ಎಲ್ಲ ಪ್ರವಾಸಿ ತಾಣಗಳ ಭೇಟಿ ಇರುತ್ತೆ. ಸೆಲ್ಯುಲಾರ್ ಜೈಲ್, ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಪ್ರೈವೇಟ್ ಫೆರಿ ಟಿಕೆಟ್ಸ್ ಇದೆಲ್ಲದರ ಚಾರ್ಜಸ್ ಇನ್ಕ್ಲೂಡ್ ಆಗಿದೆ. ಹಾಗೆ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ, ಆಲ್ ಮೀಲ್ಸ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲವೂ ಇನ್ಕ್ಲೂಡ್ ಆಗಿದೆ ಈ ಪ್ರೈಸ್ನಲ್ಲಿ. ಹೊರಡೋ ದಿನ 18 ಫೆಬ್ರವರಿ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನು ಕೂಡ ಬುಕ್ ಮಾಡ್ಕೊಳ್ಳಿ. ಈಗ ವರದಿಯಲ್ಲಿ ಮುಂದುವರಿಯೋಣ. CGA ಮೂಲಕ ಕಂಪ್ಲೇಂಟ್. ಇತ್ತೀಚೆಗೆ ಸರ್ಕಾರದ CGA ಅಥವಾ ಕಮಿಟಿ ಫಾರ್ ಗವರ್ಮೆಂಟ್ ಅಶ್ಯೂರೆನ್ಸ್ ಮಧ್ಯಪ್ರವೇಶದಿಂದ ಮತ್ತೆ ಈ ವಿಚಾರ ಬೆಳಕಿಗೆ ಬಂದಿದೆ. RTO ದಾಖಲೆಗಳನ್ನು ಪರಿಶೀಲಿಸಿದಾಗ ಸುಮಾರು 1,500 ಫೈಲ್ಗಳು ಕಾಣೆಯಾಗಿರೋದು ಗೊತ್ತಾಗಿದೆ.
ಇದರ ಬೆನ್ನಲ್ಲೇ ಕಳೆದ ಅಕ್ಟೋಬರ್ನಲ್ಲಿ HSR ಲೇಔಟ್ ಪೊಲೀಸ್ ಸ್ಟೇಷನ್ನಲ್ಲಿ RTO ಅಧಿಕಾರಿಗಳು ಈ ಸ್ಕ್ಯಾಮ್ ವಿಚಾರವಾಗಿ ದೂರು ದಾಖಲಿಸಿದ್ದಾರೆ. ಆರಂಭದಲ್ಲಿ ಕಂಪ್ಲೇಂಟ್ ಕೊಡೋಕೆ ಅಧಿಕಾರಿಗಳು ಹಿಂಜರಿತಾ ಇದ್ರು. ಆದರೆ CGA ಚೇರ್ಮನ್ ಹಾಗೂ ವಿಧಾನ ಪರಿಷತ್ ಸದಸ್ಯ TS ಶರವಣ ದೂರು ಕೊಡುವಂತೆ ಸೂಚನೆ ಕೊಟ್ಟಿದ್ದಾರೆ. ಅಕ್ಟೋಬರ್ 24ನೇ ತಾರೀಕು FIR ದಾಖಲಾಗಿದೆ. ಇದರ ಬೆನ್ನಲ್ಲೇ HSR ಲೇಔಟ್ ಪೊಲೀಸರು ಟ್ಯಾಕ್ಸ್ ಕಟ್ಟಿಲ್ಲದೆ ಇರೋ ವಾಹನಗಳ ಗ್ರಾಹಕರಿಗೆ ಸಮನ್ಸ್ ಜಾರಿ ಮಾಡೋಕೆ ಶುರು ಮಾಡಿದ್ದಾರೆ. ಆದರೆ ನೆನಪಿರಲಿ ಸ್ನೇಹಿತರೆ, ಕೇವಲ HSR ಲೇಔಟ್ RTO ಆಫೀಸ್ ದಾಖಲೆಗಳು ಮಾತ್ರ ಇದುವರೆಗೆ ಪರಿಶೀಲನೆ ಆಗಿರೋದು. ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿರೋದಲ್ಲ ಮಾತ್ರ. ಸೊ ಇದು ಕೇವಲ 15 ಕೋಟಿ ರೂಪಾಯಿ ಸ್ಕ್ಯಾಮ್ ಅಲ್ಲ. ರಾಜ್ಯದ 70 RTOಗಳನ್ನು ಕೂಡ ಜಾಲ ಆಡಿದ್ರೆ 106 ಕೋಟಿ ರೂಪಾಯಿ ಇನ್ನೂ ಜಾಸ್ತಿದೆ ಅಕ್ರಮ ಆಚೆ ಬರಬಹುದು ಅಂತ ರಿಪೋರ್ಟ್ಸ್ ಬರ್ತಾ ಇವೆ. ಲೋಕಾಯುಕ್ತ ಅಥವಾ CID ತನಿಖೆಯಾದರೆ ಹಗರಣದ ಕಂಪ್ಲೀಟ್ ಚಿತ್ರಣ ಸಿಗಬಹುದು ಅಂತ. ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ಇಲ್ಲದೆ 1,500 ಫೈಲ್ಗಳು ಮಾಯಾಗೋ ಸಾಧ್ಯತೆಯೇ ಇಲ್ಲ. ಇದರಲ್ಲಿ ಇನ್ವಾಲ್ವ್ ಆಗಿರೋ ಸೋ ಕಾಲ್ಡ್ ಅಧಿಕಾರಿಗಳಲ್ಲ, ಭ್ರಷ್ಟರು, ಅವರಿಗೆ ಪ್ರಮೋಷನ್ ಕೂಡ ಆಗಿದೆ. ತನಿಖೆ ಮುಗಿಯೋವರೆಗೂ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಈ ಅಧಿಕಾರಿಗಳನ್ನು ಅಥವಾ ಭ್ರಷ್ಟಾಚಾರಿಗಳನ್ನು ಸರ್ಕಾರ ಅಮಾನತು ಮಾಡಬೇಕು, ಕ್ರಿಮಿನಲ್ ಕೇಸ್ ಹಾಕಬೇಕು ಅಂತ CGA ಚೇರ್ಮನ್ ಶರವಣ ಹೇಳಿದ್ದಾರೆ. ಸದ್ಯ ಈ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಪೊಲೀಸರು ಸೆಕ್ಷನ್ 406, 408, 409 ನಂಬಿಕೆ ದ್ರೋಹ, 420 ಮೋಸ, 120B ಪಿತೂರಿ, 465, 468 ಫೋರ್ಜರಿ, 471 ನಕಲಿ ದಾಖಲೆ ಬಳಕೆ ಹಾಗೂ ಸೆಕ್ಷನ್ 34 ಕಾಮನ್ ಇಂಟೆನ್ಷನ್ ಅಡಿಯಲ್ಲಿ ಕೇಸ್ ದಾಖಲು ಮಾಡಿದ್ದಾರೆ. ಭ್ರಷ್ಟಾಚಾರಗಳ ಕೂಪ ಸ್ನೇಹಿತರೆ, ಸರ್ಕಾರಿ ಸಿಸ್ಟಮ್ನಲ್ಲಿ ಎಲ್ಲ ಕಡೆ ಈ ಭ್ರಷ್ಟಾಚಾರಿಗಳು, ಅಧಿಕಾರಿಗಳು ಅಲ್ಲ ಭ್ರಷ್ಟಾಚಾರಿಗಳು ಸೇರ್ಕೊಂಡಿದ್ದಾರಲ್ಲ, ಭ್ರಷ್ಟ ಅಧಿಕಾರಿಗಳು ಸೇರ್ಕೊಂಡಿದ್ದಾರಲ್ಲ, ಎಲ್ಲ ಡಿಪಾರ್ಟ್ಮೆಂಟ್ನಲ್ಲೂ ಇದ್ದಾರೆ. 100% ಎಲ್ಲ ಡಿಪಾರ್ಟ್ಮೆಂಟ್ನಲ್ಲೂ. ಅದು ಪಿರಮಿಡ್ ಥರ. ಅದರ ಶಿಖರ ಏನು ಗೊತ್ತಾ, ತುದಿ, ಅದು RTO. ಎಲ್ರಿಗೂ ಗೊತ್ತು ನಿಮಗೆ. ಈ ದೇಶದಲ್ಲಿ ಅತಿ ಹೆಚ್ಚು ರೋಡ್ ಟ್ಯಾಕ್ಸ್ ಹಾಕೋ ರಾಜ್ಯಗಳಲ್ಲಿ ಕರ್ನಾಟಕನೂ ಒಂದು. ಉದಾಹರಣೆಗೆ 20 ಲಕ್ಷ ರೂಪಾಯಿಗಿಂತ ಹೆಚ್ಚು ಬೆಲೆಯ ಹೊಸ ವಾಹನಗಳಿಗೆ 18% ರೋಡ್ ಟ್ಯಾಕ್ಸ್ ಬೀಳುತ್ತೆ. ಹಾಗಾಗಿ ರೋಡ್ ಟ್ಯಾಕ್ಸ್ನಲ್ಲಿ ಅಕ್ರಮ ಆದರೆ ರಾಜ್ಯ ಸರ್ಕಾರಕ್ಕೆ ದೊಡ್ಡ ನಷ್ಟ ಆಗುತ್ತೆ. ರಾಜ್ಯ ಸರ್ಕಾರದ ಇನ್ಫ್ರಾ ಪ್ರಾಜೆಕ್ಟ್ಗಳು, ಸಮಾಜ ಕಲ್ಯಾಣ ಯೋಜನೆಗಳು ಕುಂಠಿತ ಆಗ್ತವೆ. ಅದರಲ್ಲೂ ಈ RTOಗಳಲ್ಲಿ ಕೇವಲ ಅಕ್ರಮಗಳಲ್ಲ, ದೊಡ್ಡ ದಂಧೆಗಳೇ ಆಗ್ತಾ ಇವೆ. ಕೇವಲ 2015-2021 ಅವಧಿಯಲ್ಲಿ ಮಾತ್ರ ಅಲ್ಲ, ಈಗಲೂ ಅಕ್ರಮಗಳು ವರದಿ ಆಗ್ತಾನೆ ಇವೆ. ಒಂದೊಂದು RTOನಲ್ಲೂ 10ರಿಂದ 100 ಮಧ್ಯವರ್ತಿಗಳು ಆಕ್ಟಿವ್ ಆಗಿರ್ತಾರೆ. ಜನರಿಗಿಂತ ಜಾಸ್ತಿ ಮಧ್ಯವರ್ತಿಗಳಿರ್ತಾರೆ. ಕೆಲವರನ್ನು ನೋಡಿದ್ರೆ ಇವರು RTO ಅಧಿಕಾರಿಗಳೇನೋ ಅಂತ ಅನ್ಸುತ್ತೆ. ಕಚೇರಿಗೆ ಬರೋ ಜನರನ್ನ ಏಜೆಂಟ್ರು ಒಳಗೆ ಹೋಗೋಕ್ಕೂ ಬಿಡೋದಿಲ್ಲ. ಏನು ಹೇಳ್ತಾರೆ ಗೊತ್ತಾ, ಒಳಗೋದ್ರೆ 4-6 ಆಫೀಸ್ ಸುತ್ತಬೇಕು, ಎಲ್ಲ ಇಲ್ಲೇ ಮಾಡ್ಕೊಡ್ತೀವಿ, ಒಂಚೂರು ಎಕ್ಸ್ಟ್ರಾ ಪ್ರೀಮಿಯಂ ಕಾಸ್ಟ್ ಅಷ್ಟೇ ಅಂತೇಳಿ ಸುಲಿಗೆ ಮಾಡ್ತಾರೆ. ಆ ಸುಲಿಗೆ ಹಣದಲ್ಲಿ ಈ ಏಜೆಂಟ್ಗಳಿಗೆ ಒಂಚೂರು, ಒಳಗಿರೋ ಭ್ರಷ್ಟಾಚಾರಿಗಳಿಗೆ ಇಷ್ಟು, ಆ ರೀತಿ ಹೋಗುತ್ತೆ. ನಮ್ಮ ಜನರು ಕೂಡ ಭ್ರಷ್ಟ್ರೆ, ಅವ್ರಿಗೆ ಈಸಿಯಾಗಿ ಎಲ್ಲರೂ ಆಗಬೇಕು. ರೆಗ್ಯುಲರ್ ಪ್ರೋಸೆಸ್ ಮೂಲಕ DL ತೊಗೊಂಡ್ರೆ ಎಷ್ಟು ಸರ್ಕಸ್ ಮಾಡಬೇಕು, ಎಷ್ಟು ಟೆಸ್ಟ್ ಕೊಡಬೇಕು, ದುಡ್ಡು ಕೊಡದೆ ಹೋದರೆ ಬೇಕಂತ ಫೇಲ್ ಮಾಡಿಬಿಡ್ತಾನೆ ಇವನು ಕಳ್ಳ ಅಂತ ಹೇಳಿ ಏನು ಮಾಡ್ತಾರೆ ಇವರು, ಒಂದು 200 ರೂಪಾಯಿನೋ 500 ರೂಪಾಯಿನೋ ಹೋದರೂ ಪರವಾಗಿಲ್ಲ, ಹಾಗೆ ಮಾಡಿಕೊಡಿ ಅಂಥೇಳಿ ಕೊಟ್ಟು ಬರ್ತಾರೆ. ಒಂದು ಡಮ್ಮಿ ಟೆಸ್ಟ್ ಅಲ್ಲೇ ರೋಡ್ ಸೈಡಲ್ಲೇನೋ ಮಾಡ್ಕೊತಾರೆ, ಲೈಸೆನ್ಸ್ ಇಶ್ಯೂ ಮಾಡಿಬಿಡ್ತಾರೆ. ಆಮೇಲೆ ರೋಡಲ್ಲಿ ದಬಾಕೊಂಡಾಗ ಅವ್ರಿಗೂ ಮತ್ತು ಇದರಡೆ ಇದ್ದವ್ರಿಗೂ ಎಲ್ರಿಗೂ ಅನಾಹುತ. ಆಮೇಲೆ ಸರಿಯಾಗಿ ಕಲಿದೆ ಲೈಸೆನ್ಸ್ ಮಾಡಿಸೋರ್ದು, ಅರ್ಜಿ ಪ್ರಿಂಟ್ಔಟ್ ಮಾಡೋರಿಗೆ, ಅರ್ಜಿ ಹಾಕಿರೋ ಗ್ರಾಹಕರ ಫೋಟೋ ತೆಗೆಯೋರಿಗೆ, ಅರ್ಜಿ ರಿಜಿಸ್ಟರ್ ಮಾಡೋರಿಗೆ, ಆನ್ಲೈನ್ ಹಾಗೂ ಆಫ್ಲೈನ್ ಪರೀಕ್ಷೆ ಮೇಲ್ವಿಚಾರಣೆ ಮಾಡೋ ಇನ್ಸ್ಪೆಕ್ಟರ್ಗಳು, ಎಲ್ರಿಗೂ ನೇರವಾಗಿ ಗ್ರಾಹಕರಿಂದ ಅಥವಾ ಏಜೆಂಟ್ರಿಂದ ಲಂಚ 10 ರೂಪಾಯಿನಿಂದ ಶುರುವಾಗಿ ಸಾವಿರಾರು ರೂಪಾಯಿ ತನಕವೂ ಹೋಗುತ್ತೆ. ದುಡ್ಡು ಕೊಟ್ಟರೆ ಏನೂ ತಪ್ಪಿಲ್ಲ, ಕೊಡಲಿಲ್ಲ ಅಂದರೆ ದಾಖಲೆಯಲ್ಲಿ ದೋಷ ಕಾಣಿಸುತ್ತೆ. ನಿಮ್ಮ ಡ್ರೈವಿಂಗ್ ಕೂಡ ಚೆನ್ನಾಗಿ ಕಾಣಿಸಲ್ಲ, ಸರಿ ಬರಲ್ಲ ಅಂತ ಅನಿಸುತ್ತೆ, ಮಿಸ್ಟೇಕ್ಸ್ ಕಾಣುತ್ತೆ ನಿಮ್ಮ ಡ್ರೈವಿಂಗಲ್ಲಿ. ಅರ್ಜಿ ಅಪ್ರೂವಲ್ ಕೂಡ ಡಿಲೇ ಆಗುತ್ತೆ. ಟ್ಯಾಕ್ಸ್ ಕಟ್ಟದ, ನಿಯಮ ಪಾಲಿಸದ, ಇನ್ಶೂರೆನ್ಸ್ ಕಟ್ಟದ ಬಸ್ಗಳಿಗೆ ಓಡಾಡೋಕ್ಕೆ ಪರ್ಮಿಷನ್ ಕೂಡ ಸಿಗುತ್ತೆ ದುಡ್ಡು ಕೊಟ್ಟರೆ. ಕಳುವಾಗಿರೋ, ಗುಜರಿ ಸೇರಬೇಕಾದ ವಾಹನಗಳಿಗೆ ಹೊಸ ರಿಜಿಸ್ಟ್ರೇಷನ್, ಕೆಲವೊಮ್ಮೆ ಒಂದೇ ರಿಜಿಸ್ಟ್ರೇಷನ್ ನಂಬರ್ ಹಾಕ್ಕೊಂಡು 2 ವಾಹನಗಳು ಓಡಾಡಿರೋದು ಕೂಡ ಇದೆ. RTO ಚೆಕ್ ಪೋಸ್ಟ್ಗಳಲ್ಲಿ ಅಕ್ರಮ. ಬೆಂಗಳೂರಲ್ಲಿ ಅನಧಿಕೃತ ಬೈಕ್ ಟ್ಯಾಕ್ಸಿಗಳು ಕೂಡ ಓಡಾಡ್ತಿವೆ. ಡ್ರೈವಿಂಗ್ ಸ್ಕೂಲ್ಗಳ ಜೊತೆಗೆ ಸಂಬಂಧ, ಲೈಸೆನ್ಸ್ ಕೊಡೋದು ಸರ್ಕಾರನೇ ಆದರೂ ಕೂಡ ಕೆಲ ಕಡೆ ಗ್ರಾಹಕರ ಕೈ ಸೇರೋದು ಡ್ರೈವಿಂಗ್ ಸ್ಕೂಲ್ಗಳಿಂದ. ಹೀಗೆ ಒಂದಲ್ಲ ಎರಡಲ್ಲ ಇವ್ರದ್ದು ಕತೆ. ಈಗ ಈ ಸ್ಕ್ಯಾಮ್ ಕೂಡ ಟ್ಯಾಕ್ಸ್ ದುಡ್ಡನ್ನು ಕೂಡ ನುಂಗಿ ನೀರು ಕುಡಿದಿದ್ದಾರೆ ಅಂತ. ಎಲ್ಲ RTOಗಳಲ್ಲೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದರೆ 100 ಕೋಟಿ ಅಕ್ರಮ ಆಚೆ ಬರುತ್ತೋ ಅಥವಾ ಇದು ಡಿಜಿಟ್ಸ್ ಇನ್ನೊಂದು 0 ಆ್ಯಡ್ ಆಗುತ್ತೋ ಆ ಪ್ರಶ್ನೆ ಇದೆ. ಈಗ ಸದ್ಯಕ್ಕೆ ಸ್ಕ್ಯಾಮ್ ತನಿಖೆ ಅಲ್ಲ ಅಂತ ಹೇಳ್ತಿದ್ದಾರೆ, ಜೋರಾಗಿ ವಿಸಿಲ್ ಓದ್ತಿದ್ದಾರೆ. ವಿಸಿಲ್ ಊದ ತಕ್ಷಣ ಆ ಕಡೆಯಿಂದ ರಿಯಾಕ್ಷನ್ ನೋಡಿಕೊಂಡು ಮತ್ತೇನಾದರೂ ಕೂಡ ಆ ಕಡೆಯಿಂದ ಏನಾದರೂ ಸಲ್ಲಬೇಕಾಗಿರೋದು ಸಲ್ಲಿ ಸುಮ್ಮನೆ ಆಗ್ತಾರಾ, ತನಿಖೆ ಮಾಡಿ ಲಾಜಿಕಲ್ ಎಂಡಿಗೆ ತೊಗೊಂಡು ಹೋಗ್ತಾರಾ ಅಂತ ನೋಡಬೇಕಷ್ಟೇ. ಈಗ ಹಣೆ ಬರ ನಮ್ಮ ಜನರದ್ದು, ಈ ರಾಜ್ಯದ್ದು, ಈ ದೇಶದ್ದು ಬಹಳ ಬೇಸರದ ವಿಚಾರ, ಬಹಳ ಸಂಕಟದ ವಿಚಾರ. ಏನು ಮಾಡೋದು, ಬಟ್ಟೆ ಹಾರ್ಕೋಬೇಕು ಅಷ್ಟೇ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.